ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಕೂಡ ಮಾಡ್ಕೊಂಡು ಇಲ್ಲಿ ಸದರ್ಕ ದೇವಸ್ಥಾನ ಕೂಡ ಹೋಗೋದು ಅಲ್ಲಿ ಎಷ್ಟು ಚೆನ್ನಾಗಿರೋದು ಇಲ್ಲೆಲ್ಲ ಫುಲ್ ವಾತಾವರಣ ಸೂಪರ್ ಕೂಡ ಕೂತ್ಕೊಂಡು ಸ್ವಲ್ಪ ಕೂತ್ಕೊಂಡು ಇಲ್ಲೂ ಕೂಡ ಅಷ್ಟೇ ಗಂಟೆಗಳ ಹರಕೆ ಕೂಡ ಇರುತ್ತೆ. ಬಯಲಲ್ಲಿ ಈ ಗಣಪತಿ ನೋಡಿದಂಥ ಸಂಭ್ರಮ ಹಸಿರು ಕೆಲಸದ ಮಧ್ಯೆ ಈ ಗಣಪತಿ ಇದೆ. ಇದನ್ನು ಬಯಲು ಗಣಪ ಬಯಲು ಆಲಯ ಅಂತ ಕೂಡ ಅಂತಾರೆ. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಧರ್ಮಸ್ಥಳಕ್ಕೆ ಹೋಗಿದ್ವಲ್ಲ, ಅದೇ ಪಾರ್ಟ್ ಕಂಟಿನ್ಯೂಷನ್ ಆಗ್ತಿದೆ. ಅಲ್ಲಿ ಈವ್ನಿಂಗು ಕುಕ್ಕೆ ಸುಬ್ರಹ್ಮಣ್ಯ ಕೂಡ ಬಂದ್ವಿ. ಸಕ್ಕತ್ ರಶ್ ಇತ್ತು. ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ ಬರೋ ಬಸ್ಗಳೆಲ್ಲ ಕೂಡ ಅಷ್ಟೇ ತುಂಬ ರಶ್ ಇತ್ತು. ಹಾಗಾಗಿ ಬರೋಷ್ಟೊಳಗೆ ಸಂಜೆ ನಾವು ಧರ್ಮಸ್ಥಳಕ್ಕೆ 6 ಗಂಟೆ ಏನು ಹತ್ತಿದ್ದು, ಕುಕ್ಕೆ ಸುಬ್ರಹ್ಮಣ್ಯ ಬರೋಷ್ಟೊತ್ತಿಗೆ 7:15 ಆಯಿತು. ಇನ್ನೇನು ದೇವ್ರ ದರ್ಶನ ಮಾಡೋಣ ಅಂತ ಕೂಡ ಹೋದ್ವಿ. ನೋಡಿ ಎಷ್ಟೊಂದು ಜನ, ಸಮ್ಮರ್ ಆಗಿರೋದ್ರಿಂದ ತುಂಬ ಜನ ಕೂಡ ಬರ್ತಿದ್ದಾರೆ. ಧರ್ಮಸ್ಥಳದಿಂದ ಅಂತೂ ಬರಬೇಕಾದ್ರೆ ಬಸ್ ಅಂತೂ ಫುಲ್ ರಶ್ ಆಗಿಬಿಟ್ಟಿತ್ತು, ಬರೋಕ್ಕೆ ಆಗಲ್ಲ. ಹಾಗಾಗಿ ಸ್ವಲ್ಪ ಬೇಗನೆ ಹೊರಟು ಬನ್ನಿ ಧರ್ಮಸ್ಥಳದಿಂದ, ಯಾಕಂದರೆ ಮಧ್ಯಾಹ್ನ ಎಲ್ಲ ಬಂದರೆ ಬೆಟರ್ ಆಗಿರುತ್ತೆ, ಯಾಕಂದರೆ ಅಷ್ಟೊಂದು ರಶ್ ಕೂಡ ಇರಲ್ಲ. ಹಾಗೆ ನಾವು ದೇವ್ರ ದರ್ಶನ ಮಾಡಿಕೊಂಡು ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಆದರೆ ನಮಗೆ ದೇವ್ರ ದರ್ಶನ ಮುಗಿಯೋಷ್ಟೊಳಗೆ 10 ಗಂಟೆ ಮೇಲಾಯಿತು. ಹಾಗಾಗಿ ಬಸ್ ಕೂಡ ನಮಗೆ ಸಿಗಲಿಲ್ಲ. ಅದಕ್ಕೋಸ್ಕರ ಮತ್ತೆ ಸ್ಟೇ ಆಗಬೇಕಾಯಿತು. ಆ ಮೂಮೆಂಟಲ್ಲಿ ನಮಗೆ ರೂಮ್ ಎಲ್ಲ ಸಿಗಲಿದ್ದಕ್ಕೆ ನಾವು ದೇವಸ್ಥಾನ ಆವರಣದಲ್ಲೇ ಉಳ್ಕೊಂಡ್ಬಿಟ್ವಿ. ಹಾಗೆ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗ್ ಮಾಡ್ತೀನಿ. ಕೂಡ ರಶ್ ಆಗುತ್ತೆ, ಸ್ವಲ್ಪ ಬೇಗನೆ ಬರಬೇಕು. ಇಲ್ಲೇ ಸ್ಟೇ ಆಗಿಬಿಟ್ಟಿದ್ವಿ, ಹಾಗಾಗಿ ಇಲ್ಲೇ ಉಳ್ಕೊಳ್ತೀವಿ ಕೂಡ. ಅಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನೊಂದು ಟಿಫನ್ ತಿನ್ನೋಕ್ಕೆ ಅಂತ ಕೂಡ ಬಂದಿದ್ದೀವಿ. ಅಲ್ಲೂ ಕೂಡ ಅಷ್ಟು ನೋಡಿ ಎಷ್ಟೊಂದು ಕ್ಯೂ ಇದೆ, ಸಖತ್ ಕ್ಯೂ ಇದೆ ಪ್ರತಿಯೊಂದಕ್ಕೂ ಕೂಡ. ಇನ್ನೇನು ಬೇಡವಾ? ಪಪ್ಪ ಎತ್ಕೊಂಡದ್ದು ಪಪ್ಪ ಉಪ್ಪಿಟ್ಟು, ಹಾಲು ನಮ್ಮ ಪಾಪುಗೆ. ಅದೇ ನಾನು ಎಷ್ಟು ಕುತ್ಕೊಂಡು ಇದೆ, ಅಷ್ಟೇ ರಶ್ ಇದೆ. ನೋಡ್ಬೋದು ನೀವು ಎಷ್ಟೊಂದು ರಶ್ ಆಗಿದೆ. ಪ್ರಸಾದೆಲ್ಲ ತಿನ್ಕೊಂಬಿಟ್ಟು ಹೊರಗಡೆ ಬಂದರೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತೂ. ಬೆಳಗ್ಗೆ ಒಂದು 8 ಗಂಟೆಗೆಲ್ಲ ಎಷ್ಟು ಒಳ್ಳೆ ವ್ಯೂ ಇದೆ ಅಂದರೆ ನೋಡೋದಕ್ಕೆ ಅದ್ಭುತವಾಗಿತ್ತು ಕೂಡ. ಹಸ್ಬೆಂಡ್ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ವ್ಯೂ ನೋಡೋದಕ್ಕೆ. ಇಲ್ಲಿದ್ದರಿಗಂತೂ ಇಂಥ ವ್ಯೂ ಪಡೆಯೋಕ್ಕೆ ತುಂಬ ಅದೃಷ್ಟ ಮಾಡ್ತೀವಿ, ಯಾಕಂದರೆ ಫುಲ್ಲು ಹಿಂದ್ಗಡೆ ಎಲ್ಲ ಬೆಟ್ಟ ಎಲ್ಲ ಇತ್ತು. ತುಂಬ ಹಿಸ್ಟ್ರಿ ಕೂಡ ಇದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿದು. ಹಾಗಾಗಿ ನಾವು ನೈಟೇ ದರ್ಶನ ಮಾಡೋದ್ರಿಂದ ಮತ್ತೆ ನಾವು ದರ್ಶನ ಮಾಡೋಕ್ಕೇನು ಹೋಗಲಿಲ್ಲ. ಹಾಗೆ ಟಿಫನ್ ತಿನ್ಕೊಂಡು ಮತ್ತೆ ಸೌತಡ್ಕ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೂ ಸ್ವಲ್ಪ ಬೇಗ ಹೋದರೆ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಹೋಗಿ ನಮ್ಗೆ ಈಸಿ ಆಗುತ್ತೆ ಅಂತೇಳಿ ಬೇಗನೆ ಅಲ್ಲಿಂದ ಹೊರಟಿದ್ದೀವಿ. ಇನ್ನೇನು ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಕೂಡ. ಒಂದು 2-3 ಫೋಟೋ ತಕ್ಕೊಂಡು ನಮ್ಮ ಪಾಪನ ಕೂರಿಸ್ಬಿಟ್ಟಿದ್ದೆ ಕೆಳಗಡೆ. ಫೋಟೋ ತೆಗಿಬೇಕು ಅಂದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅಂತ ಅವನ್ನ ಕೂರಿಸ್ಬಿಟ್ಟು ನನ್ನ ಹಸ್ಬೆಂಡು ಫೋಟೋ ತೆಗಿತಿದ್ರು. ಅಲ್ಲಿ ಹೋಗೋವರೆಲ್ಲ ಅವನ್ನ ಮಾತಾಡ್ತಿದ್ರು, ಕುತ್ಕೊಂಡ್ಬಿಟ್ಟಿದೆಯಲ್ಲ ಪಾಪು ನೀನು ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ, ಮಾತ್ರ ಅದ್ಭುತವಾಗಿತ್ತು. ಆದರೂ ಸಮ್ಮರ್ ಆಗಿರೋದ್ರಿಂದ ತುಂಬ ಕೂಡ ರಶ್ ಇರುತ್ತೆ. ಆದಷ್ಟು ಬೆಳಗ್ಗೆ ಟೈಮ್ ಬರೋದ್ರು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾವು ನೈಟ್ ಬಂದು ಸ್ಟೇ ಆಗಿರೋದಕ್ಕೆ ಬೆಳಿಗ್ಗೆ ಬೇಗ ಕೂಡ ದರ್ಶನ ಆಗುತ್ತೆ. ಕೆಲವರಿಗೆ ಸ್ವಲ್ಪ ಬೇಗನೆ ಬಿಟ್ಟರೆ 6 ಗಂಟೆಗೆಲ್ಲ ದರ್ಶನ ಕೂಡ ಬಿಡ್ತಾರೆ. ಹಾಗಾಗಿ ಬೇಗ ಬಂದರೆ ದರ್ಶನ ಕೂಡ ಆಗುತ್ತೆ. ಹಾಗೆ ಧರ್ಮಸ್ಥಳದಿಂದ ಬರೋದಾದರೆ ಸ್ವಲ್ಪ ಈವ್ನಿಂಗ್ ಬರೋದಾದರೆ ಬೇಗನೆ ಬರಬೇಕು. ಬಸ್ ಕೂಡ ಅಷ್ಟೇ ತುಂಬ ರಶ್ ಇರುತ್ತೆ. ದರ್ಶನ ಮುಗಿಸ್ಕೊಂಡು ಗಣಪತಿ ಸೌತಡ್ಕಕ್ಕೆ ಹೋಗಬೇಕು. ಹೊರಟಿದ್ದೀವಿ ಈಗ. ಇಲ್ಲಿಂದ ಕುಕ್ಕೆ ಡೈರೆಕ್ಟ್ ಬಸ್ ಇದೆಯಲ್ವ ನನಗಷ್ಟು ಗೊತ್ತಿಲ್ಲ. ಇಲ್ಲಿಂದ ಡೈರೆಕ್ಟ್ ಗಣಪತಿ ಟೆಂಪಲ್ಗೆ ಹೋಗಿಬಿಟ್ಟು ಅಲ್ಲಿಂದ ಸೀದಾ ನಾವು ಬ್ಯಾಂಗ್ಳೂರಿಗೆ ಹೊರಡ್ತೀವಿ. ಇಲ್ಲಿಂದ ಚೆನ್ನಾಗಿತ್ತು. ಇಲ್ಲಿ ಊಟ ಮಾಡಿದ್ವ ನಾವು? ಎಲ್ಲಿ ಊಟ ಮಾಡಿದ್ದು? ಇಲ್ಲಿ ನೀವು ಮೈಸೂರು ತಿಪ್ಪಲ್ಲಿ ಊಟ ಮಾಡಿಕೊಂಡು ಮಸಾಲೆ ಪುರಿ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗಿದ್ವಿ. ಅಂದರೆ ಚೆನ್ನಾಗಿತ್ತು. ಅವ್ನು ಜ್ಯೂಸ್ ಕೊಟ್ಟು ತಗ ವಿಡಿಯೋ ಮಾಡಿ. ನಮಸ್ಕಾರ.
ಎಷ್ಟೊಂದು ಜನ ಇದ್ದಾರೆ ಎಷ್ಟೊಂದು ಜನ. ನಾವು ಕೂಡ ಇಲ್ಲಿಂದ ಹೊರಟ್ವಿ. ಸಮ್ಮರ್ ಆಗಿದೆ, ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ ದೇವಸ್ಥಾನಕ್ಕೆ. ಈ ಟೈಮಲ್ಲಿ ಎಲ್ಲರೂ ಕೂಡ ಸಮ್ಮರ್ ಡೇಸ್ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನ ಟ್ರಿಪ್ ಎಲ್ಲ ಮಾಡೋದು. ಸರ್ ಸೌತ್ ಅಡ್ಕ ಮೇಲೆ ಹೋಗುತ್ತಾ ಬಸ್ಸು? ಅಲ್ಲಿ ಆಟೋ ಸಿಗುತ್ತಾ? ಹೋಟೆಲಿಂದ ಸೀದಾ ಸೌತಡ್ಕ ಎಂಬುದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದ ಸಮೀಪ ಇರುವ ಅತ್ಯಂತ ಪ್ರಸಿದ್ಧ ಹಾಗೂ ಪವಿತ್ರವಾದ ಮಹಾಗಣಪತಿಯ ಕ್ಷೇತ್ರ ಕೂಡ ಅಂತಾರೆ. ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ನಡುವೆ ಬರೋದೆ ಕುಕ್ಕಡ. ಅಲ್ಲಿ ಸೌತಡ್ಕ ಅಂತ ದೇವಸ್ಥಾನ. ಕುಕ್ಕಡದಿಂದ ಬರೀ 3 ಕಿಲೋಮೀಟ್ರ್ ಅಷ್ಟೇ ಸೌತಡ್ಕ ದೇವಸ್ಥಾನಕ್ಕೆ. ಹಾಗೆ ಸೌತಡ್ಕ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕುಕ್ಕಡದಿಂದ ಆಟೋ ಮತ್ತು ಜೀಪ್ ಅಂದರೆ ಅದು ಕೂಡ ಸೌಲಭ್ಯ ಇರುತ್ತೆ. ಒಬ್ಬರಿಗೆ ಪರ್ ಪರ್ಸನ್ಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ. ಅಷ್ಟು ಕಡಿಮೆ ಬಜೆಟಲ್ಲಿ ಹೋಗ್ಬರ್ಬೋದು ದೇವ್ರ ದರ್ಶನ ಮಾಡಿಕೊಂಡು. ಪರಿಸರ ಮಧ್ಯದಲ್ಲಿ ಇಷ್ಟು ಅದ್ಭುತವಾಗಿದೆ ದೇವಸ್ಥಾನ, ನೋಡೋಕ್ಕೆ 2 ಕಣ್ಣು ಕೂಡ ಸಾಲದು. ನಾವು ಕೂಡ ಮೊದಲನೇ ಸಾರಿ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಮಾಡೋಕ್ಕೆ. ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಕೇಳಿದ್ದು. ಫಸ್ಟ್ ಟೈಮ್ ನಾವು ಕೂಡ ನೋಡೋಕ್ಕೆ ಹೋಗ್ತಿರೋದು. ನಾವು ಕೂಡ ಸುಮಾರು ಸರಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಬಂದಿದ್ದರೂ ಕೂಡ ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗದೇ ಇರಲಿಲ್ಲ. ಹಾಗಾಗಿ ಈ ಸರಿ ಫಸ್ಟ್ ಟೈಮ್ ನಾವು ಆ ದೇವಸ್ಥಾನಕ್ಕೆ ಕೂಡ ಹೋಗ್ತಿದ್ದೀವಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ, ಯಾವ ರೀತಿಯೆಲ್ಲ ಇದೆ ಅಂತ ದೇವಸ್ಥಾನ. ಕೊಕ್ಕಡ ಕೂಡ ಬಂದ್ವಿ. ತುಂಬ ಚೆನ್ನಾಗಿತ್ತು ನೇಚರ್ ಅಂತೂ ನೋಡೋದಕ್ಕೆ. ಬೆಳಿಗ್ಗೆ 10 ಗಂಟೆಗೆಲ್ಲ ಎಷ್ಟು ಒಳ್ಳೆ ನೇಚರ್ ಕೂಡ ಆಯ್ತು. ಇನ್ನೇನು ಆಟೋ ಮಾಡಿಕೊಂಡು ಇಲ್ಲಿಂದ ಹೊರಟಿದ್ದೀವಿ ಸೌತಡ್ಕ ದೇವಸ್ಥಾನಕ್ಕೆ. ಆಟೋ ಕೂಡ ಅಷ್ಟೇ ಎನಿ ಟೈಮ್ ಇರುತ್ತೆ. ಆಟೋ ಮಾಡಿಕೊಂಡು ಆರಾಮಾಗಿ ಕೂಡ ಹೋಗಿ ಬರ್ಬೋದು ದೇವಸ್ಥಾನ ಕೂಡ. ಸಮ್ಮರ್ ಟೈಮಲ್ಲಾದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಈ ರೀತಿ ದೇವಸ್ಥಾನ ಎಲ್ಲ ನೋಡ್ಕೋಕ್ಕೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಫ್ಯಾಮಿಲಿ ಜೊತೆ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಸಖತ್ ಇಷ್ಟ ಆಯಿತು. ಈ ನೇಚರ್ ಕೂಡ ಅಷ್ಟೇ, ಎಲ್ಲಿ ನೋಡಿದರೂ ಹಸಿರವಾಗಿ ಕಾಣ್ತಾನೆ ಇರುತ್ತೆ. ಹಸಿರು ಮರ ಗಿಡ ಅವೆಲ್ಲ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಅಪರೂಪಕ್ಕೆ ಈ ರೀತಿ ಎಲ್ಲ ಹೊರಗಡೆ ಬಂದರೆ ಫ್ಯಾಮಿಲಿ ಜೊತೆಗೆ ಅದು ಖುಷಿನೇ ಬೇರೆ ಇರುತ್ತೆ. ಇನ್ನೇ ನಾವು ಕೂಡ ದೇವಸ್ಥಾನ ಕೂಡ ರೀಚ್ ಆದ್ವಿ. ನೋಡಬಹುದು ಎಷ್ಟು ಚೆನ್ನಾಗಿದೆ. ಹಸಿರು ಅಂದರೆ ಪರಿಸರ ಮಧ್ಯದಲ್ಲಿ ಇದೆ ದೇವಸ್ಥಾನ ನೋಡೋದಕ್ಕೆ. ಹಾಗೆ ಸುಂದರ ಮತ್ತು ಅಪೂರ್ವ ಧಾರ್ಮಿಕ ಕ್ಷೇತ್ರ ಕೂಡ ಅಂತಾರೆ. ಇದು ತುಂಬ ಚೆನ್ನಾಗಿತ್ತು. ದೂರದಿಂದನೇ ಎಷ್ಟೊಂದು ಅದ್ಭುತವಾಗಿ ಕಾಣ್ತಿತ್ತು ದೇವಸ್ಥಾನ. ಧರ್ಮಸ್ಥಳ ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದವರು ಮಿಸ್ ಮಾಡದೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಗಣಪತಿ ದೇವಸ್ಥಾನ ಆಕಾಶವನ್ನೇ ಚಪ್ಪರವಾಗಿಸಿಕೊಂಡಂತಹ ಬಯಲನ್ನೇ ಆಲಯವಾಗಿದ್ದಂಥ ಸೌತಡ್ಕ ಮಹಾಗಣಪತಿ ಅಂತಲೇ ಹೇಳ್ಬೋದು. ಹಾಗೆ ಬಯಲು ಆಲಯ ಕೂಡ ಅಂತ ಹೇಳ್ತಾರೆ. ಯಾವುದೇ ರೀತಿಯ ಆಡಂಬರವಿಲ್ಲ. ಹಾಗೆ ಪ್ರಕೃತಿಯ ಆಲಯವನ್ನಾಗಿ ಕೂಡ ಮಾಡಿಕೊಂಡಿದೆ. ನೋಡ್ಬೋದು ಎಷ್ಟು ಸುತ್ತ ಹಸಿರು ಗಿಡ ಮರ ಎಲ್ಲ ಕೂಡ ಇದೆ. ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ದೇವಸ್ಥಾನ. ಅದರಲ್ಲೂ ಇದಕ್ಕೆ ಯಾವುದೇ ರೀತಿ ಗುಡಿ ಅಥವಾ ಇನ್ನೂ ಕಟ್ಟಿಲ್ಲ. ಕಟ್ಟೆ ಮೇಲೆ ಗಣೇಶ ಇರೋದು, ಅದನ್ನೇ ಪೂಜೆ ಮಾಡ್ತಾ ಇದ್ದಾರೆ. ಅದ್ಭುತವಾಗಿದೆ. ಪ್ರತಿನಿತ್ಯ ಕೂಡ ಪ್ರಸಾದ ವಿನಿಯೋಗ ಕೂಡ ಇರುತ್ತೆ, ಅನ್ನಪ್ರಾಶನ. ಹಾಗೆ ವಿಶೇಷವಾಗಿ ಗಂಟೆ ಹರಕೆಯನ್ನು ಮಾಡ್ತಾರೆ. ಹಾಗೆ ವಿಶೇಷವಾಗಿ ಅವಲಕ್ಕಿ ಪ್ರಸಾದ ಕೂಡ ಇಲ್ಲಿ ಸಿಗುತ್ತೆ. ಇದನ್ನು ಬಯಲು ಗಣಪತಿ ಅಂತಲೇ ಕರೀತಾರೆ. ಇಲ್ಲಿನ ಮಹಾಗಣಪತಿ ದೇವರಿಗೆ ಗರ್ಭಗುಡಿ ಅಥವಾ ಗೋಪುರ ಕೂಡ ರಚನೆ ಇಲ್ಲ. ಪ್ರಕೃತಿಯ ಮಧ್ಯದಲ್ಲಿ ವಾತಾವರಣದಲ್ಲಿ ಒಂದು ಸುಂದರ ಕಟ್ಟೆ ಮೇಲೆ ಗಣೇಶನ ವಿಗ್ರಹ ಕೂಡ ಸ್ಥಾಪನೆ ಆಗಿದೆ. ಹಾಗಾಗಿ ಇಲ್ಲಿ ಗಂಟೆಗಳ ಹರಕೆ ಅಂತ ಕೂಡ ಮಾಡ್ತಾರೆ. ಅಂದರೆ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿ ಗಂಟೆಗಳನ್ನು ಕೂಡ ಹರಕೆಯಾಗಿ ಅರ್ಪಿಸ್ಬಿಟ್ಟು ಹೋಗ್ತಾರೆ. ಅದರಿಂದ ಇಡೀ ಆವರಣ ಕೂಡ ನೂರಾರು ಸುಂದರವಾದ ಗಂಟೆಗಳಿಂದ ಅಲಂಕಾರ ಕೂಡ ಆಗಿದೆ. ಅದು ಶಬ್ದ, ಅದು ನಾದ ಕೇಳಕ್ಕೆ
ತುಂಬ ಚೆನ್ನಾಗಿರುತ್ತೆ ಅದು ಗಂಟೆ ಎಲ್ಲ ಶಬ್ದ ಕೇಳೋದಕ್ಕೆ. ಹಾಗೆ ಇಲ್ಲಿ ನಿರಂತರ ಅನ್ನ ಪ್ರಸಾದ ಕೂಡ ಇರುತ್ತೆ. ದೇವಸ್ಥಾನ ಬರುವ ಎಲ್ಲ ಭಕ್ತಾದಿಗಳು ಕೂಡ ಪ್ರತಿನಿತ್ಯ ಅಂದರೆ 12:30 ಮೇಲೆ ಪ್ರಸಾದ ವಿನಿಯೋಗ ಕೂಡ ಇರುತ್ತೆ. ಹಾಗೆ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿದೆ ಈ ಗಣೇಶನ ದೇವಸ್ಥಾನ ಕೂಡ. ಇನ್ನು ನಾವು ಕೂಡ ದೇವ್ರ ದರ್ಶನ ಮುಗಿಸ್ಕೊಂಡು ಇನ್ನೇನು ಇಲ್ಲಿ ಅವಲಕ್ಕಿ ಪ್ರಸಾದ ವಿನಿಯೋಗ ಕೂಡ ಇತ್ತು. ಹಾಗಾಗಿ ದೇವ್ರ ಮುಂದೆ ಇಟ್ಬಿಟ್ಟು ಪ್ರಸಾದನ ನೈವೇದ್ಯ ಮಾಡಿ ಪ್ರತಿ ಭಕ್ತರಿಗೂ ಕೂಡ ಕೊಡ್ತಾಯಿದ್ರು. ಗಣಪತಿ ದೇವಸ್ಥಾನ ಸುತ್ತಮುತ್ತಲಿನ ಪ್ರಕೃತಿ, ದಟ್ಟವಾದ ಹಸಿರು, ಪ್ರಶಾಂತ ಆ ಗಾಳಿ ಇಲ್ಲಿ ತಲೆಗೆ ಇಟ್ಟು ಬಿತ್ತಾ. ಬರೀ ಪಾಪ ಅಲ್ಲಿ ತಿನ್ನೋಣ ಪ್ರಸಾದ. ಬಾ ಅಮ್ಮನ ಕೈ ಅವಲಕ್ಕಿ ಪ್ರಸಾದ ತಾಳ್ರಿ ಪ್ರಸಾದ. ಎಷ್ಟೇ ದೂರ ನಿಂತರೂ ಆ ಗಂಟೆಗಳ ನಾದಗಳ ಕೇಳೋಕ್ಕೆ ಇಷ್ಟು ಕಿವಿಗೆ ಮಧುರ ಅಂತ ಕೂಡ ಅನಿಸುತ್ತೆ. ಇಷ್ಟು ಪ್ರಕೃತಿಯ ಮಡಿದಲ್ಲಿ ಇಷ್ಟು ಅದ್ಭುತವಾಗಿ ಬಯಲು ಗಣಪತಿ ಕೂಡ ಇದೆ, ನೋಡೋದಕ್ಕೆ ಅದ್ಭುತವಾಗಿತ್ತು. ಹಾಗೆ ಕಾಮಧೇನು ಕೂಡ ಇತ್ತು. ಇಲ್ಲಿ ನಾವು ಕಾಮಧೇನು ಕೂಡ ಆಶೀರ್ವಾದ ತಗೊಂಡು ಹಾಗೆ ಅವಲಕ್ಕಿ ಪ್ರಸಾದ ಕೂಡ ನನ್ನ ಮೈದನ ಕಾಮಧೇನು ಕೂಡ ಕೊಟ್ಟರು. 24 ಗಂಟೆಗಳ ಕಾಲ ದೇವ್ರ ದರ್ಶನ ಕೂಡ ಇರುತ್ತೆ. ಸಮೀಪ ಇದ್ದವರು ಬಂದುಬಿಟ್ಟು ದೇವ್ರ ದರ್ಶನ ಕೂಡ ಮಾಡ್ಕೊಬೋದು. ಹಾಗೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಬಂದರು ಮಿಸ್ ಮಾಡದೆ ಸೌತಡ್ಕ ಗಣೇಶನ ದರ್ಶನ ಮಾಡಿ ಎಲ್ಲರಿಗೂ ಕೂಡ ಸೌತಡ್ಕ ಮಹಾಗಣಪತಿ ಎಲ್ಲರಿಗೂ ಒಳ್ಳೇದು ಕೂಡ ಮಾಡ್ತಾರೆ. ನೋಡ್ಬೋದು ಇಷ್ಟೊಂದು ಗಂಟೆಗಳನ್ನ ಕಟ್ಟಿದ್ದಾರೆ ಅಂತ ಹೇಳಿ. ಹಾಗೆ ಕಾಮಧೇನು ಕೂಡ ಇತ್ತಲ್ವ, ಅದರ ಆಶೀರ್ವಾದ ಕೂಡ ತಗೊಂಡು ಇನ್ನೇನು ಒಂದು 10 ನಿಮಿಷ ಅರಳಿ ಮರದ ಕೆಳಗಡೆ ಕೂತ್ಕೊಂಡಿದ್ವಿ. ಆ ಗಾಳಿ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂದರೆ ವರ್ಣಿಸೋಕ್ಕೆ ಆಗೋದಿಲ್ಲ. ಒಳ್ಳೆ ತಂಪಾದ ಗಾಳಿ, ಆ ಗಂಟೆ ಸದ್ದ ಕೇಳೋದಕ್ಕೆ ಒಂಥರ ಮಧುರವಾಗಿತ್ತು. ಇನ್ನೇನು ನಾವು ಕೂಡ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟಿದ್ದೀವಿ. ತುಂಬ ಚೆನ್ನಾಯಿತು ದೇವ್ರ ದರ್ಶನ. ದೇವರು ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಬಯಸ್ತಾ ಹಾಗೆ ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಧರ್ಮಸ್ಥಳದಿಂದ ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಕೂಡ ಹೋಗಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ಹೋಗ್ಬೇಕಾಯಿತು. ಬಸ್ಗೆ ವೆಯ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಜೀಪ್ ಆಟೋ ಕೂಡ ಎನಿ ಟೈಮ್ ಧರ್ಮಸ್ಥಳಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಗೆ ಓಡಾಡ್ತಾ ಇರುತ್ತೆ. ಹಾಗಾಗಿ ನಾವು ಬಸ್ಗೆ ವೆಯ್ಟ್ ಮಾಡೋಕ್ಕಾಗಲಿಲ್ಲ ಅಂತಲೇ ಜೀಪಲ್ಲೇ ಹೊರಟಿದ್ದೀವಿ. ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನಾವು KSRTC ಬಸ್ ಮೂಲಕ ಬೆಂಗಳೂರಿಗೆ ಹೋಗ್ತೀವಿ. ಹಾಗೆ ಅತ್ತೆ ಮೈದನ ಕೂಡ ಬಂದಿರಲ್ವ, ಅವರು ಕೂಡ ಬಸ್ ಅಲ್ಲೇ ಸಿಗುತ್ತೆ. ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿಂದನೇ ಬೆಂಗಳೂರಿಗೆ ಹೋಗಬೇಕು. ಹಾಗೆ ಮತ್ತೆ ಧರ್ಮಸ್ಥಳಕ್ಕೆ ಬಂದಿದ್ದು ನಮ್ಮ ಪುಣ್ಯ ಅನ್ಕೊಬೋದು. ಅದರಲ್ಲೂ ಸಂಜೆ ಟೈಮ್ ಬಂದಿದ್ದು ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು, ನೋಡೋದಕ್ಕೆ ಕಣ್ಗಳೇ ಸಾಲದು. ಫ್ರೆಂಡ್ಲಿ ಬಜೆಟಲ್ಲಾದರೆ ಈ ರೀತಿ ಫ್ಯಾಮಿಲಿ ಸಮೇತ ಕೂಡ ಹೋಗಿ ಬರ್ಬೋದು. ಸಮ್ಮರ್ ಡೇಸ್ ಆಗಿದೆ, ಸ್ವಲ್ಪ ಬೇಗನೆ ಹೋಗ್ಬಿಟ್ಟು ದೇವ್ರ ದರ್ಶನ ಕೂಡ ಮಾಡ್ಕೊಬೋದು. ನೋಡಿ ಎಷ್ಟು ಅದ್ಭುತವಾಗಿದೆ ಸಂಜೆ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಈ ಪುಟ್ಟ ಬ್ಲಾಗ್ನ ಎಲ್ಲ ಎಂಡ್ ಮಾಡ್ತಿದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಪೂರ್ತಿಯಾಗಿ ಬ್ಲಾಗ್ನ ನೋಡಿ ಹಾಗೆ ಕಮೆಂಟ್ ಮಾಡಿ. ಹೈಪ್ ಇರುತ್ತೆ, ದಯವಿಟ್ಟು ಹೈಪ್ ಕೊಡಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.